ದರ್ಶನ್ ನೆರಳಾಟ, ದರ್ಶನ್ ಒದ್ದಾಟ ಹೇಳಿದ್ರೆ ಮುಗಿಯಲ್ಲ ಹಂಗಿದೆ. ಐಷಾರಾಮಿ ಬಂಗ್ಲೆಯಲ್ಲಿ ಇದ್ದಂಥ ದರ್ಶನ್ ಈಗ ನರಕ ವೇದನೆಯನ್ನ ಎದುರಿಸ್ತಾ ಇದ್ದಾರೆ. ದರ್ಶನ್ ಆಸ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಒಂದು ಸಿನಿಮಾ ಮಾಡಿದ್ರೆ 20 ರಿಂದ 25 ಕೋಟಿ ಗಳಿಸ್ತಾರೆ. ಆದರೆ ಕಾನೂನಿನ ಮುಂದೆ ದರ್ಶನ್ ಈಗ ಅನುಭವಿಸ್ತಾ ಇದ್ದಾರೆ. ತಲೆ ತಗ್ಗಿಸಲೇಬೇಕು. ನೋಡಿ, ಸ್ವಂತ ಶಕ್ತಿಯಿಂದ ಚಿತ್ರರಂಗದಲ್ಲಿ ಮೇಲೆ ಬಂದ ದರ್ಶನ್ ತಾವು ಝೀರೋ ಇಂದ ಹೀರೋ ಆದವರು, ಡಿ ಬಾಸ್ ಆದವರು. ಆದರೆ ಇವತ್ತು ದರ್ಶನ್ ರೇಣುಕಾಸ್ವಾಮಿ ತನ್ನ ಅಭಿಮಾನಿಯನ್ನೇ ಕೊಲೆ ಮಾಡಿ ಇವತ್ತು ಜೈಲಿನ ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ದರ್ಶನ್ಗಿರುವಷ್ಟು ಫ್ಯಾನ್ಸ್ ಬಹುಶಃ ಸ್ಯಾಂಡಲ್ವುಡ್ನಲ್ಲಿ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ. ಅಷ್ಟು ಹೆಸರು ಗಳಿಸಿದವರು, ಅಷ್ಟು ಫೇಮಸ್ ಆದವರು, ಅಷ್ಟು ಅಭಿಮಾನಿಗಳ ಬಲವನ್ನು ಹೊಂದಿದ್ದವರು, ಅಭಿಮಾನಿಗಳನ್ನು ಹೊಂದಿದ್ದಂಥ ದರ್ಶನ್ ಆರಂಭದಲ್ಲಿ ಲೈಟ್ ಬಾಯ್ ಆಗಿದ್ದ ದರ್ಶನ್ ಆ ನಂತರ ಡಿ ಬಾಸ್ ಆಗಿ ಮೆರೆದಿದ್ದೆ ಒಂದು ರೋಚಕ. ಅದು ಝೀರೋ ಇಂದ ಹೀರೋ ಆಗಿದ್ದು. ನಾನು ಆಗಲೇ ಹೇಳಿದಾಗೆ ದಿನವೊಂದಕ್ಕೆ ಕೇವಲ 90 ರೂಪಾಯಿ ಸಂಬಳ ಪಡಿತಾ ಇದ್ದ ದರ್ಶನ್ ಒಂದು ಸಿನಿಮಾಗೆ ಇವತ್ತು 22 ಕೋಟಿಯಿಂದ 25 ಕೋಟಿವರೆಗೂ ಕೂಡ ಸಂಭಾವನೆ ಪಡಿತಾರೆ. ಸ್ವಂತ ಶಕ್ತಿಯಿಂದ ಯಾವುದೇ ಗಾಡ್ ಫಾದರ್ ಇರಲಿಲ್ಲ ದರ್ಶನ್ಗೆ. ದಿನವೊಂದಕ್ಕೆ 90 ರೂಪಾಯಿ ಸಂಬಳ ಪಡಿತಾ ಇದ್ದ ದರ್ಶನ್ ಇವತ್ತು ಒಂದು ಸಿನಿಮಾಗೆ 22 ಕೋಟಿ ಪಡಿತಾರೆ ಅಂತ ಹೇಳಿದ್ರೆ ಎಷ್ಟು ದರ್ಶನ್ ಫೇಮ್ ಇದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮೆಜೆಸ್ಟಿಕ್ ಸಿನಿಮಾ ಬಳಿಕ ದರ್ಶನ್ ಇಮೇಜೇ ಬದಲಾಯಿತು. ಮೊದಲು ಲೈಟ್ ಬಾಯ್ ಆಗಿದ್ದ ದರ್ಶನ್ ಮೆಜೆಸ್ಟಿಕ್ ಸಿನಿಮಾ ಮೂಲಕ ಅವರ ಇಮೇಜೇ ಬದಲಾಯಿತು. ಆ ನಂತರ ದರ್ಶನ್ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಇದೇ ದರ್ಶನ್ ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಇವತ್ತು ಒಂದು ಸಿನಿಮಾ ಒಪ್ಕೋತಾರೆ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ 22 ಕೋಟಿಯಿಂದ 25 ಕೋಟಿವರೆಗೂ ಕೂಡ ಕೊಡಬೇಕು. ಸ್ಯಾಂಡಲ್ವುಡ್ನ ಶ್ರೀಮಂತ ನಟರಲ್ಲಿ ದರ್ಶನ್ ಕೂಡ ಒಬ್ರು. 100 ಕೋಟಿಗೂ ಅಧಿಕ ಆಸ್ತಿಯನ್ನ ದರ್ಶನ್ ಹೊಂದಿದ್ದಾರೆ. ಲೈಟ್ ಬಾಯ್ ಆಗಿದ್ದ ದರ್ಶನ್ ಮೆಜೆಸ್ಟಿಕ್ ಸಿನಿಮಾ ಮೂಲಕ ದರ್ಶನ್ ಸಾಮ್ರಾಜ್ಯ, ಡಿ ಬಾಸ್ ಸಾಮ್ರಾಜ್ಯ ವಿಸ್ತರಿಸ್ತಾನೆ ಹೋಯ್ತು. ಇವತ್ತು ದರ್ಶನ್ 100 ಕೋಟಿ ಒಡೆಯರು, 100 ಕೋಟಿಗಿಂತಲೂ ಅಧಿಕ. ಮೈಸೂರಿನಲ್ಲಿ ಸುಂದರವಾದ ಫಾರ್ಮ್ ಹೌಸ್ ಇದೆ. ದರ್ಶನ್ ಪಾರ್ಟಿ ಮಾಡೋದು ಮತ್ತೊಂದು ಮಗದೊಂದು ಏನಕ್ಕೂ ಇದ್ರೂ ಕೂಡ ಮೈಸೂರಿನ ಫಾರ್ಮ್ ಹೌಸ್ನಲ್ಲೇ ಪ್ರಾಣಿಗಳನ್ನೆಲ್ಲ ಸಾಕಿದಾರಲ್ಲಿ. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮನೆ ಇದೆ. ರಾಜರಾಜೇಶ್ವರಿ ನಗರ ಅಂತ ಹೇಳಿದ್ರೆ ಅದು ಶ್ರೀಮಂತರ ಏರಿಯಾ. ಸೆಲೆಬ್ರಿಟಿಗಳು, ದೊಡ್ಡ ಸೆಲೆಬ್ರಿಟಿಗಳು ಇರುವಂಥ ಏರಿಯಾ. ಅಲ್ಲಿ ಮನೆ ಹೊಂದಿದ್ದಾರೆ. ಹಲವೆಡೆ ಜಮೀನು ಹಾಗೂ ಹೂಡಿಕೆಯನ್ನು ಕೂಡ ಮಾಡಿದ್ದಾರೆ ದರ್ಶನ್. ಆ ಮಟ್ಟಿಗೆ ದರ್ಶನ್ ಶ್ರೀಮಂತರು, ಅಗರ್ಭ ಶ್ರೀಮಂತರು. ತೂಗುದೀಪ ಪ್ರೊಡಕ್ಷನ್ ನಿರ್ಮಾಣ ಸಂಸ್ಥೆಯನ್ನ ಇದೇ ದರ್ಶನ್ ಹೊಂದಿದ್ದಾರೆ. ಕೋಟ್ಯಾಂತರ ರೂಪಾಯಿಯ ವಾಚ್ ಕಲೆಕ್ಷನ್ ಇದೆ ಅವರ ಹತ್ರ. ಕೋಟ್ಯಾಂತರ ರೂಪಾಯಿ ವಾಚ್ಗಳ ಕಲೆಕ್ಷನ್ ಇದೆ. ದರ್ಶನ್ಗೆ ಐಷಾರಾಮಿ ಕಾರುಗಳ ಬಗ್ಗೆ ಹೆಚ್ಚು ಒಲವಿದೆ. ಹಾಗಾಗಿ ಫೆರರಿ, ಅದ್ರ ಜೊತೆಗೆ ಫಾರ್ಚುನರು, ಎಂಡೋವರು, ಮತ್ತೊಂದು ಮಗದೊಂದು ಬೆನ್ಸು, ಮತ್ತೆಲ್ಲ ಅವ್ರ ಹತ್ರ ಲೆಕ್ಕ ಹಿಡಿದಷ್ಟು ಕಾರುಗಳಿದ್ದಾವೆ. ಇತ್ತೀಚಿನ ಫೋರ್ಡ್ ಮಸ್ಟಾಂಗ್ ಕಾರು ದರ್ಶನ್ ಖರೀದಿ ಮಾಡಿದ್ರು. ನೋಡಿ, ಫೋರ್ಡ್ ಮಸ್ಟಾಂಗ್ ಕಾರ್ಗೆ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 1 ಕೋಟಿ ಬೆಲೆಯ ಕಾರು ಅವರ ಬಳಿ ಇದೆ. ರೇಂಜ್ ರೋವರ್, ಡಿಫೆಂಡರ್, ಲ್ಯಾಂಬೋರ್ಗಿನಿ, ಈ ರೀತಿ ಐಷಾರಾಮಿ ಕಾರುಗಳು ಅವ್ರ ಬಳಿ ಇದೆ. ಟೊಯೋಟೋ, ವೆಲ್ಫೇರ್, ಜಾಗ್ವಾರ್, XK, ಫೋರ್ಷೆ, ಈ ರೀತಿ ಕಾರುಗಳನ್ನು ಅವರು ಖರೀದಿ ಮಾಡಿದ್ದಾರೆ. ಅವ್ರ ಬಳಿ ಇದೆ. ಲ್ಯಾಂಬೋರ್ಗಿನಿ, ಉರೂಸ್, ರೇಂಜ್ ರೋವರ್, ಓಗ್, ಈ ರೀತಿ ಕಾರುಗಳು ಅಂದರೆ ಐಷಾರಾಮಿ ಕಾರುಗಳು ದರ್ಶನ್ ಬಳಿ ಇದ್ದಾವೆ. ಮಿನಿ ಕೂಪರ್, ಕಸ್ಟಮೈಸ್, ಫೋರ್ಡ್, ಎಂಡೋವರ್, ಫಾರ್ಚುನರ್, ಹೀಗೆ ಅಗರ್ಭ ಶ್ರೀಮಂತರಾಗಿರುವ ದರ್ಶನ್ ಬಳಿ ಇರುವಂಥ ಕಾರುಗಳು ಲೆಕ್ಕವೇ ಇಲ್ಲ. ಜೀಪ್, ರ್ಯಾಂಗ್ಲರ್, BMW, ಆಡಿ Q7, XUV, ಈ ರೀತಿಯ SUV, ಈ ರೀತಿಯ ಕಾರುಗಳು ದರ್ಶನ್ ಬಳಿ ಇವೆ. ಅಂದರೆ ದರ್ಶನ್ ಎಷ್ಟು ಅಗರ್ಭ ಶ್ರೀಮಂತರು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಅವ್ರ ಬಳಿ ಎಷ್ಟು ಆಸ್ತಿ ಇದೆ, ಎಷ್ಟು ಕೋಟಿ ಆಸ್ತಿ ಇದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟೆಲ್ಲ ಹಣ ಇದ್ರೂ ಏನು ಬಂತು? ತನ್ನ ಅಭಿಮಾನಿಯನ್ನ ಕೊಲೆ ಮಾಡಿ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನ ಒಂದೊಂದೇ ಕಂಬಿಯನ್ನ ಎಣಿಸ್ತಾ ಇದ್ದಾರೆ. ಮಾಡಿದ ತಪ್ಪು ಇವತ್ತು ದರ್ಶನ್ಗೆ ಅರ್ಥ ಆಗಿ ಸೊರಗಿ ಹೋಗಿದ್ದಾರೆ. ಐಷಾರಾಮಿ ಬಂಗಲೆಯಲ್ಲಿದ್ದು ಆಳಿಗೊಬ್ರು ಕಾಳಿಗೊಬ್ರು ಇದ್ದವ್ರು ಇವತ್ತು ಯಾರೂ ಇಲ್ಲ. ದರ್ಶನ್ ಒಬ್ಬಂಟಿ ಆಗಿಬಿಟ್ಟಿದ್ದಾರೆ. ತನ್ನ ಗ್ಯಾಂಗ್ ಬಿಟ್ರೆ ಮತ್ತಾರೂ ಕೂಡ ಇಲ್ಲ. ದರ್ಶನ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವ ಆರೋಪಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ವಿಚಾರಣಾಧೀನ ಕೈದಿ. ಬೇರೆ ಆರೋಪಿಗಳು ಹೆಂಗಿದ್ದಾರೋ ಅದೇ ರೀತಿಯಾಗಿ ದರ್ಶನ್ ಕೂಡ ಒಬ್ರು. ಯಾವುದೇ ಸ್ಪೆಷಲ್ ರೂಲ್ಸು ಅಥವಾ ಇವರು ಸೆಲೆಬ್ರಿಟಿ ಡಿ ಬಾಸು
ಡಿ ಫ್ಯಾನ್ಸು ಆ ಥರದ್ದೆಲ್ಲ ಏನಿಲ್ಲ. ಬೇರೆಯವ್ರು ಹೆಂಗೋ ಇವರು ಕೂಡ ಹಾಗೇನೆ. ಆದರೆ ದರ್ಶನಿಗೆ ರೂಲ್ಸ್ ಅನ್ನೋದಿಲ್ವಾ? ನೋಡಿ, ದರ್ಶನ್ ಭೇಟಿಗೆ ಬರುವವರು ತಂದ ವಸ್ತುಗಳೇನು? ದರ್ಶನ್ ಭೇಟಿಗೆ ಬರ್ತಾರಲ್ಲ, ಅವರು ಬರುವವರು ತಂದ ವಸ್ತುಗಳೇನು, ಇದ್ರ ಬಗ್ಗೆ ಗೊತ್ತಾಗಬೇಕಲ್ಲ. ನೋಡಿ, ದರ್ಶನ್ ಭೇಟಿಗೆ ಬರುವವರು ಏನೇನು ವಸ್ತುಗಳು ತರ್ತಾರೆ, ಅದೇನು? ಪತ್ನಿ ಹಾಗೂ ಅಕ್ಕನ ಮಗ ತಂದ ಬ್ಯಾಗ್ನಲ್ಲಿ ಏನಿತ್ತು? ದರ್ಶನ್ ಸೆಲೆಬ್ರಿಟಿ ಅಥವಾ ದರ್ಶನ್ ಡಿ ಬಾಸ್, ದರ್ಶನ್ ಸೆಲೆಬ್ರಿಟಿ ಮತ್ತೊಂದು ದೊಡ್ಡ ವ್ಯಕ್ತಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮರೆ ಮಾಡ್ತಾ ಇದ್ದಾರಾ? ಬಂದಿಖಾನೆ ನಿಯಮದ ಅವಕಾಶ ದರ್ಶನ್ಗೆ ಇದೆಯಾ? ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇದೆಯಲ್ಲ, ಪಾಸಿಬಿಲಿಟೀಸ್ ಇದೆಯಲ್ಲ, ಅದು ಮಾತ್ರ ತಾನೇ. ದರ್ಶನ್ ವಿಚಾರವಾಗಿ ಸಡಿಲವಾದ ಅಧಿಕಾರಿಗಳು, ದರ್ಶನ್ ಅವರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಕಾನೂನು ರೂಲ್ಸು ರೆಗ್ಯುಲೇಷನ್ ಅನ್ನ ಸಡಿಲ ಮಾಡಿದಾರ. ದರ್ಶನ್ ಜೈಲನ್ನ ಮನೆಯಂತೆ ಮಾಡಿಕೊಳ್ಳಲು ಹೊರಟ್ರ. ಹೆಂಗೆ ನನಗೆ ಕಂಫರ್ಟೇಬಲ್ ಬೇಕೋ ಮನೆಯಲ್ಲಿ ನಾನು ಹೆಂಗಿರ್ತೀನೋ, ದರ್ಶನ್ ಜೈಲಲ್ಲೂ ಕೂಡ ಹಾಗೆ ಇರೋದಕ್ಕೆ ಹೊರಟ್ರ. ಶೂ, ಇಷ್ಟವಾದ ತಿಂಡಿ ಬಾಕ್ಸ್ ಮೂಲಕ ಅವರಿಗೆ ಬರ್ತಾ ಇದೆ. ಹಾಕೋದಕ್ಕೆ, ಕಾಲಿಗೆ ಹಾಕೋದಕ್ಕೆ ಶೂ, ತಿನ್ನೋದಕ್ಕೆ ಇಷ್ಟವಾದ ತಿಂಡಿ ಬಾಕ್ಸ್ ಮೂಲಕ ತಂದು ಕೊಡ್ತಾ ಇದ್ದಾರಾ? ಇದೆಲ್ಲವನ್ನ ಅಲ್ಲಿದ್ದಂಥ ಸಿಬ್ಬಂದಿ ಇವರಿಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾರಾ? ಇದು ದರ್ಶನ್ಗೆ ರೂಲ್ಸ್ ಇಲ್ವಾ? ಹಾಗಾದ್ರೆ ಇದು ಈಗ ಇರುವಂತ ಅತಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ